ಯಾವತ್ತಿನ ತರನೇ ಸಂಜೆ ದೇವತೆ ಮತ್ತೆ ಅವ್ರ ಫ್ರೆಂಡ್ಸ್ ಹಳೆಯ ಮಾವಿನ ಮರದ ಅಡಿಯಲ್ಲಿ ಆಟ ಆಡ್ತಾ ಇರ್ತಾರೆ. ಏ ಅಚ್ಚು, ನೋಡು, ಈಗ ನನ್ಗೆ ಕೋಪ ಬರ್ತಾ ಇದೆ. ಗೇಮಲ್ಲಿ ನೀನು ಚೀಟಿಂಗ್ ಮಾಡ್ತಾ ಇದೀಯಾ. ಏನು ಚೀಟಿಂಗ? ನಾನಾ ಚೀಟಿಂಗ? ಅರೆ, ನೀವಿಬ್ರು ಹೊಡ್ಕೊಳ್ಳೋದ್ ನಿಲ್ಲಿಸ್ತೀರಾ? ನಾನು ಮತ್ತೆ ಕೌಂಟ್ ಮಾಡ್ತೀನಿ. ನಾನ್ ಕೌಂಟ್ ಮಾಡ್ತೀನಿ. ಸರಿ. 1 2 3 4 5 6 ಕೊಟ್ಟಿತು ನೀರು. ಗಿಡಕ್ಕೆ ನೀರನ್ನು ನಾನ್ ಹಾಕಿದೆ. ಗಿಡಗಳು ಕೊಟ್ಟಿತು ಹೂವ. ಅಮ್ಮನಿಗೆ ಕೊಟ್ಟೆ ಹೂವ. ಅಮ್ಮ ಕೊಟ್ರು ಊಟವನ್ನು ನಾನು ನಾಯಿಗೆ ಕೊಟ್ಟೆ. ನಾಯಿ ನನ್ನ ಕಚ್ಬಿಡ್ತು. ಬೌ ಬೌ ಬೌ. ಕುಂಜುದಿಯಾಟ್. ಅದೆಂಗೆ ಸಾಧ್ಯ? ನಾನ್ ಹೆಂಗ್ ಔಟ್ ಆಗ್ತೀನಿ? ನೀನ್ ಮೋಸ ಮಾಡ್ತಿದ್ಯಾ? ನಾನ್ ಕೇಳಲ್ಲ. ನೀನು ಒಪ್ಕೊಳ್ಳೇಬೇಕು. ನೀವು ಜಗಳ ಮಾಡ್ತಾ ಇರಿ, ಅಷ್ಟರಲ್ಲೇ ನಾನು ತಿನ್ಬಿಡ್ತೀನಿ. ಬೆಂಕಿ ಪಟ್ನ ಹುರಿಯತ್ತೆ, ಯಾವಾಗ ಅದನ್ ಹಚ್ಚಿಸ್ತಾರಾಗ. ಅಯ್ಯೋ, ಪಕ್ಷಿ ಕೂಡ ನಮ್ಮನ್ನ ನೋಡಿ ನಗ್ತಾ ಇದೆ ಕಣೋ, ನಿಲ್ಸ್ರೋ. ಮಕ್ಕಳ ಎಲ್ಲ ಆಟವನ್ನು ಅದೇ ಮರದ ಮೇಲೆ ಕೂತಿದ್ದ ಒಂದು ಪಕ್ಷಿ ನೋಡ್ತಾ ಇರುತ್ತೆ. ಓಹೋ, ಈ ಮಕ್ಕಳು ಎಷ್ಟು ನಾಟಿಯಾಗಿದ್ದಾರೆ. ಇವರು ಜಗಳ ಮಾಡೋದು ನೋಡಕ್ಕೆ ನನಗೆ ಇಷ್ಟ ಆಗುತ್ತೆ. ನಾಳೆ ನೀವು ದೊಡ್ಡವರಾದ್ಮೇಲೆ ಈ ತರ ಜಗಳ ಮಾಡ್ಬೇಕು, ಮತ್ತೆ ಮತ್ತೆ ಹೊಟ್ಟೆಗಾಗ್ಬೇಕು. ನನಗ್ ನೋಡಕ್ ತುಂಬಾ ಇಷ್ಟ ಆಗತ್ತೆ. ಕುಂಜುತಿ ಕೂಡ ಚೀಟ್ ಮಾಡ್ತಾಳೆ. ಅದೇ ಹೋಗು ಹೋಗು, ನೀನು ಸುಳ್ಳು ಹೇಳ್ತಿದ್ಯಾ. ಯಾಕಂದ್ರೆ ನೀನು ಮಾತ್ರ ಗೆಲ್ಬೇಕಂತ. ನನಗೆ ನಿನ್ನ ಎಲ್ಲ ಐಡಿಯಾಗಳು ಗೊತ್ತು. ನಾನ್ ಸುಳ್ಳು ಹೇಳಿ ನಿಮ್ಮೆಲ್ಲರನ್ನು ಯಾಕೆ ಔಟ್ ಮಾಡ್ಬೇಕು? ಇಲ್ಲ ಅಂದ್ರೂ ಗೆಲ್ಲೋದು ನಾನೇ ಅಲ್ವಾ? ಮೊದಲು ನೀವೆಲ್ಲರೂ ತಿನ್ನಿ, ಇಲ್ಲ ಅಂದ್ರೆ ನನಗೆ ಕೊಟ್ಬಿಡಿ. ಓಯ್, ನೀನೇ ಅಲ್ವಾ ಇವಾಗ ತಿನ್ನಕ್ ಕೊಟ್ಟಿದ್ದು, ಮತ್ತೆ ವಾಪಸ್ ಕೇಳ್ತಿದ್ಯಾ? ಅದೇ ಸಮಯದಲ್ಲಿ ಒಂದು ಬೇಟೆಗಾರ ಅದೇ ಹಳೆಯ ಮಾವಿನ ಮರದ ಹತ್ರ ಹೋಗ್ತಾ ಇರ್ತಾನೆ. ಅವನು ತುಂಬಾ ಸೂಕ್ಷ್ಮವಾಗಿ ಎಲ್ಲಾ ಕಡೆನೂ ನೋಡ್ತಾ ಇರ್ತಾನೆ. ಈ ಜಾಗ ತುಂಬಾ ಸುಂದರವಾಗಿದೆ. ಇಲ್ಲಂತೂ ತುಂಬಾನೇ ಹಕ್ಕಿಗಳು ಸಿಗುತ್ತೆ. ಇದಂತೂ ತುಂಬಾ ದುರ್ಲಭ ಜಾತಿಯ ಪಕ್ಷಿ ಹಾಗೆ ಕಾಣುತ್ತೆ. ಇದ್ರಲ್ಲೇನು ಸಂಶಯ ಇಲ್ಲ. ಇದಂತೂ ತುಂಬಾ ಒಳ್ಳೆಯ ಅವಕಾಶ. ಹಕ್ಕಿಗಳ ಧ್ಯಾನ ಈಗಂತೂ ಮಕ್ಕಳ ಮೇಲಿದೆ. ಸಿಕ್ಬಿಡ್ತು. ಅರೆ, ಅಲ್ಲಿ ನೋಡ್ರು, ಆ ಬೇಟೆಗಾರ. ಅರೆ, ಓಡ್ರೋ. ಅಯ್ಯೋ ಪಾಪ, ಆ ಪಕ್ಷಿಗಳ ಮಕ್ಕಳು ಅಲ್ಲೇ ಇವೆ. ಪಾಪ, ನಾವದನ್ ಕಾಪಾಡಿದ್ರೆ. ಓಹೋ, ಆ ಪಕ್ಷಿ ಮಕ್ಕಳು ಏನ್ ಮಾಡ್ತಾವಿನ್ನೋ. ಬಾ, ಮಕ್ಕಳನ್ನ ಕಾಪಾಡೋಣ. ಹೌದು ದೇವು, ಬಾ ಹೋಗೋಣ. ನಾವೇ ಅದನ್ನ ಚೆನ್ನಾಗಿ ನೋಡ್ಕೋಬೇಕು. ಮತ್ತೆ ಈ ತರ ದೇವಕಿ ಮತ್ತೆ ಅವರ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಆ ಪಕ್ಷಿಗಳನ್ನ ನೋಡ್ಕೋಬೇಕಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ಅದನ್ನ ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ. ಸ್ವಲ್ಪ ದಿನದ ನಂತರ ಆ ಪಕ್ಷಿಗಳು ದೊಡ್ಡದಾಗ್ತವೆ, ಹಾರಕ್ಕೆ ಶುರು ಮಾಡ್ತವೆ. ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗ್ಬೇಡಿ. ನೇನಿಲೆ ಇದ್ರೆ ಆ ಬೇಟೆಗಾರ ಮತ್ತೆ ಬರ್ತಾನೆ. ಇಲ್ಲಿಂದ ತುಂಬಾ ದೂರದಲ್ಲಿ ಒಂದು ಕಾಡಿದೆ. ಅದ್ರಲ್ಲಿ ನಿಮ್ಗೆ ತುಂಬಾ ಫ್ರೆಂಡ್ಸ್ ಸಿಗ್ತಾರೆ. ಅಲ್ಲಿಗೆ ಹೋಗ್ಬಿಡಿ, ಆಯ್ತಾ? ದೇವಕಿ ಮತ್ತೆ ಅವರ ಫ್ರೆಂಡ್ಸ್ ಆ ಪಕ್ಷಿಗಳು ಸಂತೋಷವಾಗಿ ಹಾರ್ತಾ ಇರೋದನ್ನ ನೋಡ್ತಾ ನಿಂತ್ಕೋತಾರೆ.